ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಜಯ ಕುಟುಂಬ ವ್ಲಾಗ್ಸ್ಗೆ ಸ್ವಾಗತ. ನಿಮ್ಮ ಜೊತೆ ನನ್ನ ಕತೆ ಸೀರಿಯಲ್ ನಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡು ಬರೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ದೇವಯಾನಿ ಬ್ಲಡ್ ಸ್ಯಾಂಪಲ್ ಕಲೆಕ್ಟ್ ಮಾಡ್ಕೊಳ್ಳೋನ್ಗೋಸ್ಕರ ಕಾಯ್ತಾ ಇರ್ಬೇಕಾದ್ರೆ ಅಷ್ಟ್ರಲ್ಲಿ ಅಲ್ಲಿಗೆ ಅಶ್ವಿನಿ ಬಂದು, ಏನ್ ಮೇಡಮ್ ಬ್ಲಡ್ ಸ್ಯಾಂಪಲ್ ಕಲೆಕ್ಟ್ ಮಾಡ್ಕೊಳ್ಳೋನು ಆಲ್ರೆಡಿ ಮನೆ ಹತ್ರ ಬರ್ತಿದ್ದಾನೆ, ಈ ಭೂಮಿ ನೋಡಿದ್ರೆ ಇನ್ನು ಕೆಳಗಡೆ ಬಂದೇ ಇಲ್ಲ, ಅಷ್ಟ್ರಲ್ಲಿ ಏನಾದ್ರು ಅಜಿತ್ ಬಂದ್ಬಿಟ್ರೆ ಅಂತ ಟೆನ್ಷನ್ ಅಲ್ಲಿ ಹೇಳ್ಬೇಕಾದ್ರೆ, ಡೋಂಟ್ ವರಿ, ಡೈಲಿ ಅವಳು ಲಂಚ್ ಬಾಕ್ಸ್ ನ ಪ್ಯಾಕ್ ಮಾಡ್ಕೊಳ್ಳೋದಿಕ್ಕೆ ಇಷ್ಟೊತ್ತಿಗೆ ಅವಳು ಒಬ್ಳೆ ಬರ್ತಾಳೆ, ಅದಕ್ಕೆ ಅವನನ್ನ ಇದೇ ಟೈಮ್ಗೆ ಬರೋದಕ್ಕೆ ಹೇಳಿರೋದು ಅಂತ ದೇವಯಾನಿ ಹೇಳ್ಬೇಕಾದ್ರೆ, ಗುಡ್ ಮಾರ್ನಿಂಗ್ ಅಮ್ಮ ಅಂತ ಹೇಳ್ಕೊಂಡು ಭೂಮಿ ಅಲ್ಲಿಗೆ ಬರ್ತಾಳೆ. ಗುಡ್ ಮಾರ್ನಿಂಗ್ ಪುಟ್ಟಿ ಅಂತ ದೇವಯಾನಿ ಹೇಳ್ಬೇಕಾದ್ರೆ, ಭೂಮಿ ಅಂಗಡಿಗೆ ಹೋಗೋದಕ್ಕೆ ರೆಡಿ ಆದ್ಯಾ? ಸರಿನಮ್ಮ, ತಿಂಡಿ ಎಲ್ಲ ರೆಡಿ ಇದೆ, ನೀನ್ ಪ್ಯಾಕ್ ಮಾಡ್ಕೊಳ್ತಾ ಇರು, ನಾನ್ ಹೋಗಿ ಅಮ್ಮಂಗೆ ತಿಂಡಿಗೂ ಮುಂಚೆ ಟ್ಯಾಬ್ಲೆಟ್ ಕೊಡ್ಬೇಕಲ್ಲ, ಕೊಟ್ಟು ಬರ್ತೀನಿ, ಆಮೇಲೆ ಬಂದು ಎಲ್ರು ಒಟ್ಟಿಗೆ ತಿಂಡಿ ಮಾಡೋಣ ಅಂತ ಹೇಳಿ ಸಂಗೀತ ಅವರು ಅಜ್ಜಿ ರೂಮ್ಗೆ ಹೋಗ್ತಾರೆ. ಸರಿ ಅಂತ ಭೂಮಿ ಇನ್ನೇನು ಕಿಚನ್ ಹೋಗೋ ಅಷ್ಟ್ರಲ್ಲಿ ಅಲ್ಲಿಗೆ ಬ್ಲಡ್ ಸ್ಯಾಂಪಲ್ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಒಂದ್ ಹುಡುಗ ಬರ್ತಾನೆ. ಯಾರ್ ನೀವು ಅಂತ ಭೂಮಿ ಕೇಳ್ದಾಗ, ಇಲ್ಲಿ ದೇವಯಾನಿ ಅನ್ನೋರ್ ಯಾರು ಅಂತ ಆ ಹುಡುಗ ಕೇಳ್ತಾನೆ. ದೇವಯಾನಿ ಅಮ್ಮ, ನಿಮ್ಮನ್ ಯಾರೋ ಕೇಳ್ತಾ ಇದಾರೆ ನೋಡಿ ಅಂತ ಭೂಮಿ ಹೇಳ್ಬೇಕಾದ್ರೆ, ಅಯ್ಯೋ ಭೂಮಿ, ಯಾಕೋ ಗೊತ್ತಿಲ್ಲಮ್ಮ, ತುಂಬಾ ಸುಸ್ತಾಗ್ತಿದೆ, ಶುಗರ್ ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ಯಾ ಅಂತ ಚೆಕ್ ಮಾಡ್ಸೋದಕ್ಕೆ ಕರ್ಸಿದ್ದೆ ಅಂತ ದೇವಯಾನಿ ಹೇಳ್ಬೇಕಾದ್ರೆ, ಅಮ್ಮ ನೀವು ಮೊನ್ನೆ ಚೆಕ್ ಮಾಡಿಸಿದಾಗ ಶುಗರ್ ಕಡಿಮೆ ಇತ್ತಲ್ವಾ, ಮತ್ ಯಾಕೆ ಚೆಕ್ ಮಾಡ್ಸೋದಕ್ಕೆ ಕರ್ಸಿದೀರಾ ಅಂತ ಭೂಮಿ ಕೇಳ್ತಾಳೆ. ಅಷ್ಟ್ರಲ್ಲಿ ಬಂದಿರೋ ಹುಡುಗ ದೇವಯಾನಿ ಬ್ಲಡ್ ನ ತಗೋತಾನೆ. ಅಂಜುದೆ, ನನ್ಗೆ ತುಂಬಾ ಯೋಚನೆ ಆಗ್ಬಿಟ್ಟಿದ್ಯಮ್ಮ ಭೂಮಿ, ಅವಳ ಭವಿಷ್ಯದ ಬಗ್ಗೆನೆ ನನ್ಗೆ ಯೋಚನೆ ಆಗಿದೆ, ಆ ಯೋಚನೆ ಮಾಡ್ತಾ ಮಾಡ್ತಾ ರಾತ್ರಿ ಇಡೀ ನಿದ್ದೆನೆ ಮಾಡೋದಿಲ್ಲ. ಅದಿರ್ಲಿ ಭೂಮಿ, ನಿನಗೆ BP ಶುಗರ್ ಅಂತ ಏನಾದ್ರೂ ಇದೆಯಾ ಅಂತ ದೇವಯಾನಿ ಕೇಳಿದಾಗ, ಅಯ್ಯಯ್ಯೋ ಅಮ್ಮ, ನನ್ಗೆ ಆ ರೀತಿ ಯಾವ್ದೇ ರೀತಿ ಸಮಸ್ಯೆ ಇಲ್ಲಪ್ಪ ಅಂತ ಭೂಮಿ ಹೇಳ್ತಾಳೆ. ಸಮಸ್ಯೆ ಬರೋವರೆಗೂ ಕಾಯ್ಬಾರ್ದು ಭೂಮಿ, ಹುಷಾರ್ ತಪ್ಪಕ್ಕೂ ಮುಂಚೆನೆ ಹೆಲ್ತ್ ಟೆಸ್ಟ್ ಮಾಡಿಸ್ಕೊಳ್ಳೋದು ಒಳ್ಳೇದಲ್ವಾ? ನಮ್ ಆರೋಗ್ಯದ ಬಗ್ಗೆ ಇಂಚಿಂಚು ಕಾಳಜಿ ನಮ್ಗಿರ್ಬೇಕು. ನನ್ನ ಸಮಾಧಾನಕ್ಕೆ ಒಂದ್ಸಲಿ ನೀನು ಬ್ಲಡ್ ಟೆಸ್ಟ್ ಗೆ ಕೊಟ್ಬಿಡು, ಹೇಗೋ ಬಂದಿದಾರಲ್ಲ ಅಂತ ದೇವಯಾನಿ ಹೇಳ್ಬೇಕಾದ್ರೆ, ಅಮ್ಮ ನನ್ಗೆ ಸೋಜಿ ಅಂದ್ರೆ ಭಯ ಅಂತ ಭೂಮಿ ಹೇಳ್ಬೇಕಾದ್ರೆ, ಭೂಮಿ ಶುಗರು ಕೊಲೆಸ್ಟ್ರಾಲ್ ಜಾಸ್ತಿ ಇದ್ರೆ ಗೊತ್ತಾಗ್ಬಿಡುತ್ತೆ ಅಂತ ದೇವಯಾನಿ ಹೇಳ್ಬೇಕಾದ್ರೆ, ಅಮ್ಮ ನನ್ಗೆ ತುಂಬಾ ಭಯ ಅಮ್ಮ, ನನ್ಗಾಗೋದಿಲ್ಲ ಅಂತ ಭೂಮಿ ಹೇಳ್ತಿರ್ತಾಳೆ. ನೋಡು, ನನ್ನನ್ನ ನೀನು ಅಮ್ಮ ಅಂತ ಕರೀತೀಯ, ನಾನ್ ಇರ್ಬೇಕಾದ್ರೆ ನಿನಗೆಂತ ಭಯ, ಧೈರ್ಯವಾಗಿ ಮಾಡಿಸ್ಕೊ ಅಂತ ದೇವಯಾನಿ ಭೂಮಿಗೆ ಹೇಳ್ತಾಳೆ. ಭೂಮಿ ಇದ್ರ ಬಗ್ಗೆ ಯೋಚನೆ ಮಾಡ್ಬೇಕಾದ್ರೆ, ಸುಮ್ನೆ ನನ್ ಮಾತಿನ ಕೇಳಮ್ಮ, ಇಲ್ಲ ಅಂದ್ರೆ ನೀನು ನನ್ ಮಾತ್ ಕೇಳಿಲ್ಲ ಅಂತ ನನ್ಗಿನ್ನು ಟೆನ್ಷನ್ ಆಗುತ್ತೆ ನೋಡು ಅಂತ ದೇವಯಾನಿ ಹೇಳ್ಬೇಕಾದ್ರೆ, ಅಯ್ಯಯ್ಯೋ ಬೇಡ ಅಮ್ಮ, ನೀವು ಬನ್ನಿ, ನನ್ ರಕ್ತನೂ ತಗೊಳ್ಳಿ ಅಂತ ಭೂಮಿ ಹೇಳ್ತಾಳೆ. ಇದನ್ನ ಕೇಳಿ ಅಶ್ವಿನಿ ಮತ್ತೆ ದೇವಯಾನಿಗೆ ಖುಷಿ ಆಗತ್ತೆ. ಬಾಮ್ಮ ಇಲ್ಲಿ ಕುತ್ಕೋಬಾ ಅಂತ ದೇವಯಾನಿ ತಾನು ಕುತ್ಕೊಂಡಿರೋ ಜಾಗದಿಂದ ಎದ್ದು ಭೂಮಿನ ಅಲ್ಲಿ ಕೂರಿಸ್ತಾಳೆ. ಆ ಹುಡುಗ ಇಂಜೆಕ್ಷನ್ ತಗೊಂಡು ಇನ್ನೇನು ಭೂಮಿ ಬ್ಲಡ್ ನ ತಗೋಬೇಕು ಅನ್ನೋಷ್ಟೊತ್ಗೆ, ಸಾಹೇಬ್ರೆ ಅಂತ ಭೂಮಿ ಕಿರ್ಚ್ಕೋತಾಳೆ. ಆಗ ದೇವಯಾನಿ ಭೂಮಿ ಬಾಯಿನ ಮುಚ್ತಾಳೆ. ಕಣ್ಮುಚ್ಕೊಮ್ಮ, ನಾನ್ ಇಲ್ಲೇ ಇದೀನಲ್ಲ, ಏನು ಆಗೋದಿಲ್ಲ ಅಂತ ಭೂಮಿಗೆ ದೇವಯಾನಿ ಸಮಾಧಾನ ಮಾಡ್ತಾ ಆ ಹುಡುಗನ್ಗೆ ಬೇಗ ಬ್ಲಡ್ ತಗೋ ಅಂತ ಕಣ್ಸನ್ನೆ ಮಾಡ್ತಾಳೆ. ಸರಿ ಅಂತ ಆ ಹುಡುಗ ಬ್ಲಡ್ ತಗೊಂಡು ಅಲ್ಲಿಂದ ಹೊರಡ್ತಾನೆ. ನೋಡಿದ್ಯಾ, ಹಾಗೆ ಹೋಯ್ತು, ಇದಕ್ಕೋಗಿ ಎದ್ರುಕೋತ್ಯಾ ಅಂತ ದೇವಯಾನಿ ಭೂಮಿಗೆ ಹೇಳ್ತಿರ್ತಾರೆ. ಅಲ್ಲ ಚಿಕ್ಕಮ್ಮ, ನೀವು ಈ ಭೂಮಿ ಬಗ್ಗೆ ಇಷ್ಟೊಂದು ಕಾಳಜಿಯಾಗಿ ತಗೋತಾ ಇದ್ದೀರಾ? ಮೊದ್ಲೇ ಆ ಅಜಿತ್ಗೆ ನಿಮ್ ಮೇಲ್ ಡೌಟ್, ಈಗ ಈ ಶುಗರ್ ಟೆಸ್ಟ್ ಏನಾದ್ರು ಮಾಡ್ತಿರೋದು ಆ ಅಜಿತ್ಗೆ ಏನಾದ್ರು ಗೊತ್ತಾಯ್ತು ಅಂದ್ರೆ ಮತ್ತೆ ನಿಮ್ ಮೇಲೆ ಏನಾದ್ರು ತಪ್ಪು ಹುಡುಕ್ತಾನೆ ಅಂತ ಅಶ್ವಿನಿ ಹೇಳ್ಬೇಕಾದ್ರೆ, ಓ ಹೌದಲ್ವಾ, ನಾನ್ ಅದ್ರ ಬಗ್ಗೆ ಯೋಚನೆ ಮಾಡಿರ್ಲಿಲ್ಲ ಅಂತ ದೇವಯಾನಿ ತುಂಬಾ ಟೆನ್ಷನ್ ಆಗಿರೋಳ್ ತರ ಯೋಚನೆ ಮಾಡ್ಕೊಂಡು ಹೇಳ್ತಿರ್ತಾಳೆ. ಅಮ್ಮ ತಲೆ ಕೆಡಿಸ್ಕೋಬೇಡಿ, ನಾನ್ ಇದನ್ನ ಸಾಹೇಬ್ರ ಗಮನಕ್ಕೆ ತರೋದಿಲ್ಲ ಅಂತ ಭೂಮಿ ಹೇಳಿದಾಗ ಅದನ್ನ ಕೇಳಿ ಅಶ್ವಿನಿ ಮತ್ತೆ ದೇವಯಾನಿಗೆ ಖುಷಿ ಆಗತ್ತೆ. ಥ್ಯಾಂಕ್ ಯು ಪುಟ್ಟಿ, ಎಷ್ಟು ಅರ್ಥ ಮಾಡ್ಕೊಂಡಿದ್ಯಾ, ಥ್ಯಾಂಕ್ ಯು ಸೋ ಮಚ್ ಅಂತ ಭೂಮಿನ ತಬ್ಕೊಂಡು ಅಶ್ವಿನಿಗೆ ತಮ್ಮ ಪ್ಲಾನ್ ಸಕ್ಸಸ್ ಅಂತ ಕೈ ಮಾಡಿ ತೋರಿಸ್ತಾಳೆ ದೇವಯಾನಿ. ಅಮ್ಮ ಅಂಗಡಿಗೆ ಲೇಟ್ ಆಗ್ತಿದೆ, ನಾನ್ ಹೋಗಿ ಟಿಫನ್ ಕಟ್ತೀನಿ ಅಂತ ಭೂಮಿ ಹೇಳಿದಾಗ, ಸರಿ ಬಾಮ್ಮ, ನಾನು ನಿಂಗೆ ಹೆಲ್ಪ್ ಮಾಡ್ತೀನಿ ಅಂತ ದೇವಯಾನಿ ಹೇಳ್ತಾಳೆ. ಅಯ್ಯೋ ಬೇಡ ಅಮ್ಮ, ಮೊದ್ಲೇ ಸುಸ್ತಾಗ್ತಿದೆ ಅಂತ ಹೇಳ್ತಿದ್ರಿ, ನೀವ್ ಕುತ್ಕೊಂಡು ರೆಸ್ಟ್ ಮಾಡಿ, ಪರವಾಗಿಲ್ಲ ನಾನ್ ನೋಡ್ಕೋತೀನಿ ಅಂತ ಹೇಳಿ ಭೂಮಿ ಕಿಚನ್ಗೆ ಹೋಗ್ತಾಳೆ. ತಮ್ ಪ್ಲಾನ್ ಸಕ್ಸಸ್ ಆಯ್ತು ಅನ್ನೋ ಖುಷಿಲಿ ದೇವಯಾನಿ ಮತ್ತೆ ಅಶ್ವಿನಿ ಇರ್ತಾರೆ. ಈ ಕಡೆ ಅಜಿತ್ ಸ್ನಾನ ಮುಗಿಸ್ಕೊಂಡ್ ಬಂದು ಭೂಮಿನ ನೆನೆಸ್ಕೊಂಡು ಹಾಗೆ ಟವಲ್ನ ಎತ್ತಿ ಬೆಡ್ ಮೇಲೆ ಹಾಕ್ತಾನೆ. ನಾನು ಅವಳ ರೀತಿನೇ ಆಗೋದೆ ಅಂತ ಅನ್ಕೊಂಡು ಖುಷಿ ಪಡ್ಬೇಕಾದ್ರೆ ಸಡನ್ ಆಗಿ ಅಜಿತ್ ಪಾಸ್ಪೋರ್ಟ್ ನ ನೋಡ್ತಾನೆ. ಆ ಪಾಸ್ಪೋರ್ಟ್ ತಗೊಂಡು ಅವಳನ್ನ ಹೇಗೆ ಬೇರೆ ದೇಶಕ್ಕೆ ಕಳಿಸೋದು ಅಂತ ಯೋಚನೆ ಮಾಡ್ಕೊಂಡು, ಈ ಬಾಯ್ಬಡ್ಕಿ, ನಾನು ನಿನ್ನ ಮನಸಾರೆ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳ್ತಾ ಐ ಲವ್ ಯು ಭೂಮಿ ಅಂತ ಹೇಳಿ ಆ ಪಾಸ್ಪೋರ್ಟ್ ಅಲ್ಲಿರೋ ಭೂಮಿ ಫೋಟೋಗೆ ಮುತ್ಕೊಡೋದಿಕ್ಕೆ ಅಂತ ಹೋಗ್ಬೇಕಾದ್ರೆ ಅಷ್ಟರಲ್ಲಿ ಭೂಮಿ ಸಾಹೇಬ್ರೆ ಅಂತ ಅಲ್ಲಿಗೆ ಬರ್ತಾಳೆ. ಭೂಮಿನ ನೋಡಿ ಅಜಿತ್ ಆ ಪಾಸ್ಪೋರ್ಟ್ ನ ಏನು ಗೊತ್ತಿಲ್ದಿರೋ
ಅಂತಾರ ಹಾಗೆ ಪಕ್ಕಕ್ಕೆ ಇಟ್ಟು ಸೈಡಿಗೆ ಬರ್ತಾನೆ. ನನ್ಗೆ ನೀವು ಐ ಲವ್ ಯು ಭೂಮಿ ಅಂತ ಹೇಳ್ದಂಗೆ ಕೇಳಿಸ್ತು ಅಂತ ಭೂಮಿ ಹೇಳಿದಾಗ, ಹೇ ನನ್ಗೇನಾದ್ರೂ ತಲೆ ಕೆಟ್ಟಿದ್ಯಾ ಅನ್ಕೊಂಡಿದ್ಯಾ, ನೀನಗ್ ಹೋಗಿ ಹೋಗಿ ಐ ಲವ್ ಯು ಅಂತ ಹೇಳೋದಿಕ್ಕೆ ಅಂತ ಅಜಿತ್ ಹೇಳ್ಬೇಕಾದ್ರೆ, ಸರಿ ಮತ್ತೇನೇನ್ ಹೇಳ್ತಿದ್ದು ಅಂತ ಭೂಮಿ ಕೇಳಿದಾಗ, ಐ ಲವ್ ಯು ಭೂಮಿ ಅಂತ ಹೇಳಿದ್ನ, ಅಯ್ಯಯ್ಯೋ ಭೂಮಿ ಅಂತ ಹೇಳಿದ್ದು. ಮದ್ವೆ ಆಗಿ ಹೊಸದಾಗಿ ಬಂದ್ಯಲ್ಲ ಅವಾಗ ನೀನು ಟವಲ್ನ ಬೆಡ್ ಮೇಲ್ ಹಾಕ್ದಾಗ ನಾನ್ ನಿನ್ಗೆ ಬೈತಾ ಇದ್ದೆ, ಈ ವಿಲ್ಡೆ ಟವಲ್ ನ ಬೆಡ್ ಮೇಲ್ ಹಾಕ್ಬೇಡ ಅಂತ. ಈಗ 4 ತಿಂಗಳಲ್ಲಿ ನಾನು ನಿನ್ನ ಅಭ್ಯಾಸನೇ ಕಲ್ತ್ಕೊಂಡ್ಬಿಟ್ಟಿದೀನಿ. ಅದಕ್ಕೆ ಅಯ್ಯಯ್ಯೋ ಚೆನ್ನಾಗಿದ್ನಲ್ಲೋ ಯಾಕೆ ಇಷ್ಟೊಂದು ಆಳೋಗ್ಬಿಟ್ಟೆ, ಅಯ್ಯಯ್ಯೋ ಭೂಮಿಯಿಂದನೇ ಇದು ಅಂತ ಅನ್ಕೋತಿದ್ದೆ ಅಂತ ಅಜಿತ್ ಹೇಳ್ಬೇಕಾದ್ರೆ, ಸಾಕು ಅಲ್ಲ ಸಾಹೇಬ್ರೆ, ನಾನೇನ್ ಇವಾಗ ಅಂತದ್ದು ಕೇಳ್ಬಿಟ್ಟೆ, ಇಷ್ಟುದ್ದ ಮಾತಾಡ್ತಿದ್ದೀರಲ್ಲ. ಅಲ್ಲ ಏನು ಐ ಲವ್ ಯು ಭೂಮಿ ಅಂತ ಹೇಳಿದ್ರ ಅಂತ ಕೇಳ್ದೆ, ಹೇಳಿಲ್ಲ ಅಂತ ಹೇಳಿ ಅದು ನಾರ್ಮಲ್ ಆಗಿ ಅದಕ್ಕೆ ಯಾಕೆ ಇಷ್ಟೊಂದೆಲ್ಲ ಮಾತಾಡ್ತಿದ್ದೀರಾ, ಅದ್ರಲ್ಲೂ ಬೇಸ್ ವಯಸ್ಸಲ್ಲಿ ಬೇರೆ ನಾನು ನಿನಗೆ ಐ ಲವ್ ಯು ಹೇಳದ ನನ್ಗೇನ್ ತಲೆ ಕೀಳಿಗಿಟ್ಟಿದ್ಯಾ? ಯಾಕೆ ಅವತ್ತು ಕ್ಯಾಂಡಲ್ ಲೈಟ್ ಡಿನ್ನರ್ ಅರೇಂಜ್ ಮಾಡಿದಾಗ ನೀವೇನ್ ಹೇಳಿದ್ದು ಮರ್ತೋಗ್ಬಿಟ್ರಾ? ಅವತ್ತು ನಮ್ ಮೈದುಗೆ ಡೌಟ್ ಬರ್ಬಾರ್ದು ಅಂತ ಅವನ್ ಮುಂದೆ ನೀವ್ ನನ್ಗೆ ಐ ಲವ್ ಯು ಭೂಮಿ ಅಂತ ಹೇಳಿಲ್ವಾ, ನೆನಪಾಯ್ತಾ ಅಂತ ಭೂಮಿ ಹೇಳ್ಬೇಕಾದ್ರೆ ಅಜಿತ್ ಅದನ್ನ ನೆನೆಸ್ಕೊಂಡು ನಗ್ತಿರ್ತಾನೆ. ಸಾಹೇಬ್ರೆ ನೀವನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗ್ತಿಲ್ಲ ನನ್ಗೆ, ಬೆಳಿಗ್ಗೆ ಒಂಥರ ಇರ್ತೀರಾ, ಮಧ್ಯಾಹ್ನ ಒಂಥರ ಇರ್ತೀರಾ ಅಂತ ಭೂಮಿ ಹೇಳ್ಬೇಕಾದ್ರೆ ಅಜಿತ್ ಬಂದು ಭೂಮಿ ಬಾಯಿನ ಮುಚ್ತಾನೆ. ಹಾಗೆ ಇಬ್ರು ಒಬ್ರನ್ನೊಬ್ರು ನೋಡ್ಕೊಂಡು ಹಾಗೆ ನಿಂತು ಬಿಡ್ತಾರೆ. ಸಾಹೇಬ್ರೆ ಅಜ್ಜಿ ಹೇಳಿದ್ರು ಇವತ್ತೇನು ಶಾಸ್ತ್ರಿಗಳು ಬರ್ತಾರಂತೆ, ಬೇಗ ಕೆಳಗಡೆ ಹೋಗ್ಬೇಕು, ಎಲ್ರು ಶಾಸ್ತ್ರಿಗಳು ಬಂದಾಗ ಅಲ್ಲಿ ಕೆಳಗಡೆ ಇರ್ಬೇಕಂತೆ, ನೀವು ಬೇಗ ಬನ್ನಿ ಅಂತ ಹೇಳಿ ಭೂಮಿ ಅಲ್ಲಿಂದ ಹೊರಟೋಗ್ತಾಳೆ. ಅಜಿತ್ ಭೂಮಿಯ ನೋಡ್ಕೊಂಡು ನಗ್ತಿರ್ತಾನೆ. ಈ ಕಡೆ ಶಾಸ್ತ್ರಿಗಳು ಮನೆಗ್ ಬಂದಾಗ ಮನೆಯವರೆಲ್ಲರೂ ಅಲ್ಲಿ ಸೇರಿರ್ತಾರೆ. ಭೂಮಿ ಕಾಣೆ ಆಗಿದ್ಲಲ್ಲ, ಅದಕ್ಕೋಸ್ಕರ ಸತ್ಯನಾರಾಯಣ ಪೂಜೆ ಮಾಡಿಸ್ತೀನಿ ಅಂತ ನಾನು ಬೇಡ್ಕೊಂಡಿದ್ದೆ, ಪೂಜೆ ಮಾಡಿಸ್ಬೇಕಾಗಿದೆ, ಯಾವಾಗ ಏನು ಅಂತ ನೀವೇ ಹೇಳ್ಬಿಡಿ ಅಂತ ಅಜ್ಜಿ ಹೇಳ್ತಿರ್ತಾರೆ. ಅಮ್ಮ ನಾನು ಕೂಡ ಭೂಮಿ ಕ್ಷೇಮವಾಗಿ ಮನೆಗೆ ವಾಪಸ್ ಬರ್ಲಿ ಅಂತ ಗಣಪತಿ ಹತ್ರ ಬೇಡ್ಕೊಂಡಿದ್ದೆ ಅಂತ ಶ್ರವಣ್ ಹೇಳಿದಾಗ ಅದನ್ನ ಕೇಳಿ ಅಶ್ವಿನಿ, ಅಪ್ಪು ಮತ್ತೆ ದೇವಯಾನಿಗೂ ಶಾಕ್ ಆಗತ್ತೆ. ದೇವ್ರ ದಯೆಯಿಂದ ಈಗ ಇವಳು ನಮ್ ಕಣ್ಮುಂದೆನೆ ಇದ್ದಾಳೆ ಅಂತ ಅಜ್ಜಿ ಹೇಳ್ಬೇಕಾದ್ರೆ, ಹಾಗೆ ಇವನು ನನ್ ಮಗ ನಚಿಕೇತ್ ಅಂತ ವಿದೇಶದಲ್ಲಿ ಒಂದ್ ಹುಡುಗಿನ ಇಷ್ಟಪಟ್ಟಿದ್ದಾನೆ, ಆ ಹುಡುಗಿನೂ ಅಷ್ಟೇ ನನ್ ಮಗನ್ನ ತುಂಬಾ ಪ್ರೀತಿಸ್ತಿದ್ದಾಳಂತೆ ಅಂತ ಸಂಗೀತ ಅವ್ರು ಹೇಳ್ಬೇಕಾದ್ರೆ, ಆದ್ರೆ ಆ ಹುಡುಗಿಗೆ ಇಲ್ಲಿಗೆ ಬರೋದಕ್ ಇಷ್ಟ ಇಲ್ಲ ಅಂತ ಸತ್ಯಣ್ಣ ಹೇಳ್ತಾರೆ. ಅದಕ್ಕೋಸ್ಕರನೇ ಆ ಹುಡುಗಿನ ಒಪ್ಪಿಸ್ಬೇಕು ಅನ್ನೋ ಕಾರಣಕ್ಕೆ ನನ್ ಮಗನ್ ಜೊತೆ ನನ್ ಸೊಸೆನ ವಿದೇಶಕ್ಕೆ ಕಳಿಸ್ಬೇಕು ಅಂತ ಅನ್ಕೊಂಡಿದೀವಿ ಅಂತ ಸಂಗೀತ ಅವ್ರು ಹೇಳ್ಬೇಕಾದ್ರೆ, ಗಂಡ ಆದವನು ನಾನ್ ಇಲ್ಲೇ ಇದೀನಿ, ನೋಡಿದ್ರೆ ಅತ್ತೆ ಸೊಸೆ ಅವ್ರ ಪಾಡ್ಗ ಅವ್ರು ಡಿಸೈಡ್ ಮಾಡ್ಕೊಂಬಿಟ್ಟಿದ್ದಾರೆ ಅಂತ ಅಜಿತ್ ಅವನ್ಗವನೇ ಗೊಳಗ್ತಿರ್ತಾನೆ. ಮದರ್ ಇಂಡಿಯಾ ಬ್ರೋ ಏನೋ ಹೇಳ್ಬೇಕು ಅಂತಿದ್ದಾನೆ ಅನ್ಸುತ್ತೆ ಅಂತ ನಚಿಕೇತ್ ಹೇಳ್ಬೇಕಾದ್ರೆ, ಏನೋ ಅದು ಅಂತ ಸಂಗೀತ ಅವ್ರು ಕೇಳ್ತಾರೆ. ನಂದೇನಿರುತ್ತಮ್ಮ, ದೊಡ್ಡವರು ನೀವೆಲ್ಲ ಮಾತಾಡಿ ಪರವಾಗಿಲ್ಲ ಅಂತ ಅಜಿತ್ ಹೇಳ್ತಾನೆ. ಅದಕ್ಕೆ ನನ್ ಮಗ ಮತ್ತೆ ಸೊಸೆ ವಿದೇಶಕ್ಕೆ ಕ್ಷೇಮವಾಗಿ ಹೋಗ್ಬರ್ಲಿ ಅಂತ, ಹಾಗೆ ಈ ಮನೆ ಮಕ್ಳಿಗೂ ಒಳ್ಳೇದಾಗ್ಲಿ, ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ ತಮ್ಮನ್ ಹೆಂಡತಿ ಶಾರದಾ ಆದಷ್ಟು ಬೇಗ ಮನೆಗ್ ಬರ್ಲಿ ಅಂತ ಆಶೀರ್ವಾದ ಮಾಡಿ ನೀವೇ ಮುಂದೆ ನಿಂತು ಸತ್ಯನಾರಾಯಣ ಪೂಜೆನ ನಡ್ಸ್ಕೊಡ್ಬೇಕು ಅಂತ ಸಂಗೀತ ಅವ್ರು ಹೇಳಿದಾಗ, ಆಗ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ತುಂಬಾನೇ ಶ್ರೇಷ್ಠ, ಮೊದಲಿಗೆ ಗಣಪತಿ ಪುಷ್ಪಾರ್ಚನೆ ಮಾಡಿ ನಂತರ ಸತ್ಯನಾರಾಯಣ ಪೂಜೆ ಮಾಡಿದ್ರೆ ಶ್ರವಣ್ ಅವ್ರ ಬೇಡಿಕೆಗೆ ಒಂದು ಕೃತಜ್ಞತೆನ ಸಲ್ಲಿಸ್ದಂಗಾಗತ್ತೆ, ನಿಮ್ ಕಾರ್ಯ ಎಲ್ಲ ನೆರವೇರುತ್ತೆ ಅಂತ ಶಾಸ್ತ್ರಿಗಳು ಹೇಳ್ಬೇಕಾದ್ರೆ, ಸರಿ ಹಾಗಾದ್ರೆ ಶಾಸ್ತ್ರಿಗಳೇ ಹತ್ರದಲ್ಲೇ ಯಾವ್ದಾದ್ರು ಒಂದು ಒಳ್ಳೆ ದಿವಸ ನೋಡಿ ಅಂತ ಶ್ರವಣ್ ಹೇಳ್ತಾನೆ. ಖಂಡಿತ ಅಂತ ಶಾಸ್ತ್ರಿಗಳು ಪಂಚಾಂಗ ನೋಡಿ ನಾಳೆನೆ ಒಳ್ಳೆ ದಿವಸ, ನಾಳೆನೆ ಪೂಜೆ ಇಟ್ಕೊಳ್ಳೋಣ ಅಂತ ಹೇಳ್ತಾರೆ. ಸರಿ ಹಾಗಾದ್ರೆ ಪೂಜೆಗೆ ನಾಳೆ ದಂಪತಿಗಳು ನೀವಿಬ್ರು ಕುತ್ಕೋಬೇಕು ಅಂತ ಅಜ್ಜಿ ಹೇಳಿದಾಗ, ಅಮ್ಮ ನಾವಿಬ್ರೇ ಪೂಜೆಗೆ ಕೂರ್ಬೋದಿತ್ತು, ಆದ್ರೆ ಇವ್ರಿಗೆ ತುಂಬಾ ಹೊತ್ತು ನೆಲದ ಮೇಲೆ ಕೂರೋದಕ್ಕಾಗೋದಿಲ್ಲ, ಪಾಪ ಇವ್ರಿಗೆ ಕಷ್ಟ ಆಗತ್ತೆ ಅಂತ ಸಂಗೀತ ಅವ್ರು ಹೇಳ್ಬೇಕಾದ್ರೆ, ಹಾಗಾದ್ರೆ ಅಜಿತ್ ಭೂಮಿ ನೀವಿಬ್ರು ಕುತ್ಕೊಳ್ಳಿ ಪೂಜೆಗೆ ಅಂತ ಅಜ್ಜಿ ಹೇಳ್ತಾರೆ. ಅದನ್ನ ಕೇಳಿ ಅಜಿತ್ಗೆ ಖುಷಿ ಆಗತ್ತೆ. ಇಷ್ಟು ದಿವ್ಸ ಪೂಜೆಗೆ ಭೂಮಿ ಬೇಡ ಅಂತ ಈ ಭೂಮಿಗೆ ನೋಡ್ಕೊಂಡು ಈ ಮುದುಕಿ ಅಡ್ಗಾಲಾಗ್ತಿದ್ಲು, ಆದ್ರೆ ಈಗ ನೋಡಿದ್ರೆ ಈ ಮುದುಕಿನೇ ಸಪೋರ್ಟ್ ಮಾಡ್ತಿದ್ದಾಳಲ್ಲ ಅಂತ ದೇವಯಾನಿ ಮನ್ಸಲ್ಲೇ ಅನ್ಕೋತಿರ್ತಾಳೆ. ಅಜ್ಜಿ ಅದು ನಾವಿಬ್ರು ಹೇಗೆ ಅಂತ ಭೂಮಿ ಹೇಳ್ಬೇಕಾದ್ರೆ, ನೀವ್ ಹೇಳಿದ್ಮೇಲೆ ಮುಗಿತು ಅಜ್ಜಿ, ದೊಡ್ಡವರು ಮನೇಲಿ ಏನ್ ಹೇಳ್ತಾರೋ ಅದೇ ಫೈನಲ್ ಅಂತ ಅಜಿತ್ ಹೇಳ್ದಾಗ, ಅಜಿತ್ ಸಡನ್ ಆಗಿ ಈ ರೀತಿ ಹೇಳ್ತಿರೋದನ್ನ ನೋಡಿ ಭೂಮಿ ಮತ್ತೆ ಸತ್ಯನಿಗೆ ಶಾಕ್ ಆಗತ್ತೆ. ಅಜ್ಜಿ ನೀವ್ ಹೇಳ್ದ ಹಾಗೆ ನಾನು ಮತ್ತೆ ಸಾಹೇಬ್ರು ಪೂಜೆ ಕೂರ್ತೀವಿ ಅಂತ ಭೂಮಿನೂ ಒಪ್ಕೋತಾಳೆ.
ಇದನ್ನೆಲ್ಲ ನೋಡಿ ಅಶ್ವಿನಿ ಮತ್ತೆ ಅಪ್ಪುಗೆ ಕೋಪ ಬಂದು ಇಬ್ರು ಅಲ್ಲಿಂದ ಎದ್ದು ಹೋಗ್ತಾರೆ. ಅಜಿತ್ನ ಈ ಬದಲಾವಣೆ ಭೂಮಿಗೆ ಒಂದ್ ರೀತಿ ವಿಚಿತ್ರ ಅಂತ ಅನ್ನಿಸ್ತಿರುತ್ತೆ. ಭೂಮಿ ಅದ್ರ ಬಗ್ಗೆನೆ ಯೋಚನೆ ಮಾಡ್ತಿರ್ತಾಳೆ. ಈ ಕಡೆ ದೇವಯಾನಿ ಮತ್ತೆ ಅಶ್ವಿನಿ ಇಬ್ರು ಮಾತಾಡ್ತಿರ್ತಾರೆ. ಅಶ್ವಿನಿ ಹೋದ್ ಕೆಲ್ಸ ಏನಾಯ್ತು ಅಂತ ದೇವಯಾನಿ ಕೇಳಿದಾಗ, ಆಲ್ ಸೆಟ್ ಮೇಡಮ್, ಆ ನಚ್ಚಿ ನಿಮ್ ಹತ್ರ ಎಲ್ಲ ಸೀಕ್ರೆಟ್ ಹೇಳ್ಕೊಂಡು ದೊಡ್ಡ ತಪ್ಪು ಮಾಡ್ಬಿಟ್ಟ. ನಚ್ಚಿ ಕೆಲ್ಸ ಮಾಡೋ ಹಾಸ್ಪಿಟಲ್ ಇಂದ ಒಬ್ಬ ನರ್ಸ್ ಬಂದಿದ್ನಲ್ಲ, ಪಾಪ ಅವನ್ ಮಗನ್ಗೆ ಲ್ಯಾಪ್ಟಾಪ್ ಬೇಕಿತ್ತು, ಅದನ್ನ ನಾನ್ ಪೂರ್ತಿ ಮಾಡ್ದೆ. ಅವನು ನನ್ ಕೆಲ್ಸ ಮಾಡ್ಕೊಟ್ಟ. ನಾಳೆ ಎಲ್ಲ ವಿಘ್ನ ಕಳಿಲಿ ಅಂತ ಆ ವಿಘ್ನ ನಿವಾರಕನಿಗೆ ಪ್ರಾರ್ಥನೆ ಮಾಡಿ ಸತ್ಯನಾರಾಯಣ ಪೂಜೆ ಮಾಡ್ತಿದ್ದಾರೆ. ಪೂಜೆ ಮುಗಿಯೋ ವೇಳೆಗೆ ಆ ಪೂಜಾ ಫಲ ಅವ್ರ ಕೈಯಲ್ಲಿರುತ್ತೆ. ನಾನೇ ಮನಸ್ವಿನಿ ಅನ್ನೋ ಬ್ಲಡ್ ರಿಪೋರ್ಟ್. ಮಜಾ ಅಂದ್ರೆ ಇಲ್ಲಿ ನಿಜವಾದ ಮನಸ್ವಿನಿ ಆ ಭೂಮಿ. ಈಗ ಅವಳ ಬ್ಲಡ್ ಕೊಟ್ಟು ಅವಳ ಹೆಸರಲ್ಲೇ ರಿಪೋರ್ಟ್ ತರಿಸ್ತಾ ಇರೋದು. ಪಾಪ ಅಮಾಯಕರು ನಾಳೆ ನನ್ನನ್ನೇ ಸಿಕ್ಕಾಕ್ಸೋದಕ್ಕೆ ಪ್ಲಾನ್ ಮಾಡ್ತಿದ್ರು ಅಂತ ಅಶ್ವಿನಿ ಹೇಳ್ಬೇಕಾದ್ರೆ ಅಷ್ಟ್ರಲ್ಲಿ ಶ್ರವಣ್ ಅಲ್ಲಿಗೆ ಬರ್ತಾನೆ. ಯಾರಮ್ಮ ನಿನ್ನ ಸಿಕ್ಕಾಕಿಸ್ತಾ ಇರೋದು ಅಂತ ಶ್ರವಣ್ ಕೇಳಿದಾಗ ದೇವಯಾನಿ ಮತ್ತೆ ಅಶ್ವಿನಿ ಇಬ್ರು ಶಾಕ್ ಆಗ್ತಾರೆ. ಅದು ಏನಿಲ್ಲ ಬಾಬಾ, ಅವತ್ತು ಸಂಗೀತ ಮತ್ತೆ ರಾಮಣ್ಣನ್ ವೆಡ್ಡಿಂಗ್ ಆನಿವರ್ಸರಿ ದಿವಸ ಅಪ್ಪು ದುಡ್ಕಿ ಭೂಮಿಗೆ ತೊಂದ್ರೆ ಮಾಡಿ ಅದನ್ನ ಇವಳ ಮೇಲ್ ಹಾಕಿ ಇವಳನ್ನ ಸಿಕ್ಕಾಕಿಸಿದ್ಲಲ್ಲ, ಆ ನೋವು ಇನ್ನು ನನ್ನನ್ನ ಕಾಡ್ತಿದೆ ಅಂತ ನನ್ನ ಹತ್ರ ಹೇಳ್ತಾ ಇದ್ದು. ಅದಕ್ಕೆ ಕಹಿ ನೆನಪುಗಳನ್ನ ಮರ್ತು ಬಿಡ್ಬೇಕು ಅಂತ ಹೇಳ್ತಾ ಇದ್ದೆ ಅಲ್ವಾ ಪುಟ್ಟಿ ಅಂತ ದೇವಯಾನಿ ಹೇಳ್ದಾಗ, ಹೌದು ಅಂತ ಅಶ್ವಿನಿ ತಲೆ ಆಡಿಸ್ತಾಳೆ. ಕಂದ ಮನುಷ್ಯ ಅಂದ್ಮೇಲೆ ತಪ್ಪು ಮಾಡೇ ಮಾಡ್ತಾನೆ. ತಪ್ಪು ಮಾಡೋದು ಸಹಜ ಕೂಡ, ಆದ್ರೆ ಅದನ್ನ ತಿದ್ದಿ ನಡೆಯೋನೆ ನಿಜವಾದ ಮನುಷ್ಯ. ಮಾತಿನ ಪಶ್ಚಾತ್ತಾಪಕ್ಕಿಂತ ಇನ್ಯಾವತ್ತೂ ನನ್ನಿಂದ ಈ ರೀತಿ ತಪ್ಪು ಆಗ್ಬಾರ್ದು ಅನ್ನೋದ ರೀತಿ ನಡ್ಕೊಳ್ಳೋದಿದ್ಯಲ್ಲ, ಅದು ನಿಜವಾದ ಗುಣಮ್ಮ. ಅರ್ಥ ಆಯ್ತಾ ಅಂತ ಶ್ರವಣ್ ಹೇಳ್ಬೇಕಾದ್ರೆ ಸರಿಯಾಗಿ ಕೇಳಿಸ್ಕೊಂಡ್ಯಾ ಅಂತ ದೇವಯಾನಿ ಹೇಳ್ತಾಳೆ. ಅದಕ್ಕೆ ಅಶ್ವಿನಿ ಹೂ ಅಂತ ಹೇಳ್ದಾಗ ಒಳ್ಳೆ ಹುಡುಗಿ ಅಂತ ಹೇಳ್ಕೊಂಡು ದೇವಯಾನಿ ಹೇಗೋ ಬಚಾವಾದೆ ಅಂತ ಅವಳಗವಳೆ ಸಮಾಧಾನ ಮಾಡ್ಕೋತಿರ್ತಾಳೆ. ಈ ಕಡೆ ಅಜಿತ್ ಭೂಮಿಗೆ ಇಂಗ್ಲಿಷ್ ಹೇಳ್ಕೊಡ್ಬೇಕಾದ್ರೆ, ಏನ್ ಸಾಹೇಬ್ರೆ ಇದು ಗುಡುಗುಡು ಅಂತಿದೆ, ಏನ್ ಇಂಗ್ಲಿಷ್ ಇದು, ನನ್ಗೇನು ಅರ್ಥನೇ ಆಗ್ತಿಲ್ಲ ನೋಡಿ, ಇದನ್ನ ಸ್ವಲ್ಪ ತುಂಡ್ ಹಾಕಿ ಹೇಳಿ ಅಂತ ಭೂಮಿ ಹೇಳ್ಬೇಕಾದ್ರೆ ಸತ್ಯಣ್ಣ ಮತ್ತೆ ನಚ್ಚಿ ಇಬ್ರು ನಗ್ತಿರ್ತಾರೆ. ನೋಡು ತಲೆ ಹರಟೆ ಮಾಡ್ಬೇಡ, ನಾನ್ ಹೇಳ್ದಷ್ಟು ಮಾಡ್ಬೇಕಷ್ಟೇ ನೀನು ಅಂತ ಮತ್ತೆ ಅಜಿತ್ ಅವಳಿಗೆ ಇಂಗ್ಲಿಷ್ ನ ಹೇಳ್ಕೊಡಕ್ ನೋಡ್ತಾನೆ. ಮತ್ತೆ ಭೂಮಿ ತಪ್ಪು ಮಾಡ್ತಿರ್ತಾಳೆ. ನೋಡು ಭೂಮಿ, ಸ್ವಲ್ಪ ಕಾನ್ಸಂಟ್ರೇಟ್ ಮಾಡು, 1 ಗಂಟೆಯಿಂದ ಹೇಳ್ಕೊಡ್ತಾ ಇದೀನಿ, 1 ಲೈನ್ ಕಲ್ತ್ಕೋತಾ ಇಲ್ಲ ನೀನು. ಹೀಗಾದ್ರೆ ದೇಶ ಬಿಟ್ಟು ಹೋಗಿ ನೀನೇನ್ ಮಾತಾಡ್ತೀಯಾ ಅಂತ ಅಜಿತ್ ಕೇಳ್ಬೇಕಾದ್ರೆ, ಸಾಹೇಬ್ರೆ ನಾವಿಬ್ರು ಮದ್ವೆ ಆಗೋದಕ್ಕಿಂತ ಮುಂಚೆ ನಮ್ ಏರಿಯಾಗೆ ಒಬ್ಳು ಇಂಗ್ಲಿಷ್ ಅವ್ಳು ಬಂದಿದ್ಲು, ಅವಳಿಗೆ ಕನ್ನಡನೇ ಗೊತ್ತಿರ್ಲಿಲ್ಲ. ನನ್ ಜೊತೆ ಮಾತಾಡಿ ಮಾತಾಡಿ ಅವ್ರಿಗೆ ನಾನು ಕನ್ನಡ ಕಲ್ಸ್ಕೊಟ್ಬಿಟ್ಟೆ. ಹೆಂಗೆ ಇವಾಗ ನಮ್ ನಚ್ಚಿ ಹುಡುಗಿಗೆ ನಾನ್ ಮಾತಾಡೋ ಇಂಗ್ಲಿಷು ಅರ್ಥ ಆಗ್ಲಿಲ್ಲ ಅಂದ್ರೆ ಏನಂತೆ, ನಾನೇ ಅವಳಿಗೆ ಕನ್ನಡ ಹೇಳ್ಕೊಟ್ಬಿಡ್ತೀನಿ. ಹೇಗಿದ್ರು ಅವಳು ನಮ್ ನಚ್ಚಿನ ಮದ್ವೆ ಆದ್ಮೇಲೆ ಇಲ್ಲಿ ಬಂದಿರ್ತಾಳಲ್ಲ, ಕನ್ನಡದಲ್ಲೇ ತಾನೇ ಮಾತಾಡ್ಬೇಕವಾಗ ಅಲ್ವಾ ನಚ್ಚಿ ಅಂತ ಭೂಮಿ ಹೇಳ್ಬೇಕಾದ್ರೆ, ಭೂಮಿ ನನ್ ಟೈಮ್ ನ ವೇಸ್ಟ್ ಮಾಡ್ಬೇಡ, ಅರ್ಥ ಆಗ್ತಿರಲ್ಲ ನಿನ್ಗೆ, ನೀನು ಇಂಗ್ಲಿಷ್ ಕಲಿಬೇಕಷ್ಟೇ. ನೀನು ಇಂಗ್ಲಿಷ್ ಕಲ್ತಿಲ್ಲ ಅಂತ ಅಂದ್ರೆ ದೇಶ ಬಿಟ್ಟು ದೇಶಕ್ಕೆ ಹೋದ್ರೆ ನಿನ್ಗೆ ಕಷ್ಟ ಆಗಲ್ವಾ, ಆ ಹುಡುಗಿ ಹತ್ರ ಮಾತಾಡ್ಬೇಕಲ್ವಾ ನೀನು ಅಂತ ಅಜಿತ್ ಕೋಪ ಮಾಡ್ಕೋತಾನೆ. ಸತ್ಯಣ್ಣ ನನಗೆ ಇವ್ರು ಹೇಳ್ಕೊಡೋದು ಅರ್ಥ ಆಗ್ತಿಲ್ಲ ಸತ್ಯಣ್ಣ ಅಂತ ಭೂಮಿ ಹೇಳ್ಬೇಕಾದ್ರೆ, ಅಯ್ಯೋ ಒಂದ್ ನಿಮಿಷ ಬ್ರೋ, ಅತ್ತಿಗೆನ ಇಷ್ಟೊಂದು ಗೋಳು ಇಕ್ಕೋಬೇಡ ಪ್ಲೀಸ್ ಅಂತ ನಚ್ಚಿ ಹೇಳ್ತಾನೆ. ನೋಡು ಇವಳು ಇಂಗ್ಲಿಷ್ ಕಲ್ತ್ರೇನೆ ಇವಳು ನಿನ್ ಜೊತೆ ಫಾರಿನ್ ಬರೋದು, ಇಲ್ಲ ಅಂದ್ರೆ ಇವಳನ್ನ ಎಲ್ಗೂ ಕಳ್ಸೋದಿಲ್ಲ ಅಂತ ಅಜಿತ್ ಹೇಳ್ಬೇಕಾದ್ರೆ, ಅಬ್ಜೆಕ್ಷನ್ ಮೈ ಲಾರ್ಡ್. ಅಲ್ಲ ನಿಮ್ ಉದ್ದೇಶ ಇವಳಿಗೆ ಇಂಗ್ಲಿಷ್ ಹೇಳ್ಕೊಡದ ಅಥವಾ ಫಾರಿನ್ ಹೋಗ್ದೇ ಇರೋ ರೀತಿ ತಡಿಯೋದ? ಈ ವಿಷಯದಲ್ಲಿ ನನ್ಗೆ ಯಾಕೋ ಸಂಶಯ ಬರ್ತಿದ್ಯಲ್ಲ, ಏನ್ ಸಮಾಚಾರ ಅಂತ ಸತ್ಯಣ್ಣ ಅಜಿತ್ನ ಕೇಳ್ತಾರೆ. ಬ್ರೋ ನಾನೇ ಅತ್ತಿಗೆಗೆ ಇಂಗ್ಲಿಷ್ ಹೇಳ್ಕೊಡ್ತೀನಿ. ಅತ್ತಿಗೆ ಇವಾಗ ನೀವು ಅನಾಯ ಅಂತ ಅನ್ಕೊಳ್ಳಿ, ಬ್ರೋ ನೀವು ನಚ್ಚಿ ಅಂತ ಅನ್ಕೊಳ್ಳಿ. ಇವಾಗ ನೀನು ಅತ್ತಿಗೆ ಹತ್ರ ಅನಾಯ ತರ ಮಾತಾಡು, ಅತ್ತಿಗೆ ನಿಮ್ ಹತ್ರ ಅನಾಯ ತರಾನೇ ಉತ್ತರ ಕೊಡ್ತಾರೆ, ಓಕೆನಾ ಅಂತ ನಚ್ಚಿ ಹೇಳಿದಾಗ, ಲೋ ಅದ್ ಹೇಗೋ ಮಾಡ್ತಾರೆ ಅಂತ ಅಜಿತ್ ಹೇಳ್ತಾನೆ. ನಾ ಹೇಳಿದ್ನಲ್ಲ ಅವ್ರು ಮಾಡೇ ಮಾಡ್ತಾರೆ, ನನ್ಗೆ ಅತ್ತಿಗೆ ಮೇಲೆ ನಂಬಿಕೆ ಇದೆ, ಓಕೆನಾ? ಕಮಾನ್ ಬ್ರೋ, ಈಗ ನೀನು ಅತ್ತಿಗೆ ಕಣ್ಣಲ್ಲಿ ಕಣ್ಣಿಟ್ಟು ಹೇಳು, ಅನಾಯ ಐ ಲವ್ ಯು and I miss you and I cannot live without you. Please come with me to India.
ವಿಲ್ ಯು ಪ್ಲೀಸ್ ಕಮ್ ವಿತ್ ಮೀ ಟು ಇಂಡಿಯಾ, ಪ್ಲೀಸ್ ಕಮ್ ವಿತ್ ಮೀ ಟು ಅವರ್ ಹೋಮ್ ಅಂತ ನಚಿಕೇತ್ ಹೇಳ್ಕೊಡ್ತಾನೆ. ಸರಿ ಆಯ್ತು ಅಂತ ಅಜಿತ್ ಭೂಮಿ ಕಣ್ಣಲ್ಲಿ ಕಣ್ಣಿಟ್ಟು, ಭೂಮಿ ಐ ಲವ್ ಯು ಅಂತ ಅಜಿತ್ ಹೇಳ್ತಿದ್ದಂಗೆ ಸತ್ಯಣ್ಣಂಗೆ ಅಜಿತ್ಗೆ ಲವ್ ಆಗಿದೆ ಅನ್ನೋದು ಕನ್ಫರ್ಮ್ ಆಗೋಗುತ್ತೆ. ಐ ಮಿಸ್ ಯು, ನನಗೆ ನಿನ್ನ ಬಿಟ್ಟಿರೋ ಶಕ್ತಿ ಇಲ್ಲ ಅಂತ ಅಜಿತ್ ಹೇಳ್ತಿದ್ದಂಗೆ ಭೂಮಿಗೆ ಬೇರೆ ರೀತಿನೇ ಫೀಲ್ ಆಗ್ತಿರತ್ತೆ. ಈ ಕಡೆ ಬೆಳಗ್ಗೆನೆ ಅಜಿತ್ ಭೂಮಿ ಹತ್ರ ಮಾತಾಡ್ಸೋದಕ್ಕೆ ಅಂತ ಟ್ರೈ ಮಾಡಿದಾಗ ಭೂಮಿ ಅವನ ಹತ್ರ ಮಾತಾಡದೆ ಅವಳು ಕೆಲಸ ಮಾಡ್ತಿರ್ತಾಳೆ. ಸಾರಿ, ನಿನ್ನೆ ನಿನ್ ಮೇಲೆ ನಾನು ರೇಗಾಡ್ದೆ, ಅದನ್ನ ನಿನ್ನೆಗೆ ಬಿಟ್ಬಿಡ್ಬೇಕು, ಅದನ್ನೆಲ್ಲ ಇವತ್ತವರೆಗೂ ತಗೊಂಡ್ಬರ್ಬಾರ್ದಮ್ಮ ಅಂತ ಅಜಿತ್ ಹೇಳ್ದಾಗ ಭೂಮಿ ಮಾತಾಡೋದಿಲ್ಲ. ಹೋಗ್ಲಿ ಬಾ, ನಾನ್ ನಿನ್ಗೆ ಇಂಗ್ಲಿಷ್ ಹೇಳ್ಕೊಡ್ತೀನಿ ಅಂತ ಅಜಿತ್ ಕರೆದ್ರು ಭೂಮಿ ಬರೋದಿಲ್ಲ, ಮಾತಾಡೋದಿಲ್ಲ ಅಲ್ವಾ. ಇರ್ಲಿ ನೋಡ್ಕೋತೀನಿ ಅಂತ ಅಜಿತ್ ಹೇಳ್ಬೇಕಾದ್ರೆ ಭೂಮಿ ಅವಳು ತಲೆನ ಒರೆಸ್ತಿರ್ತಾಳೆ. ಅಜಿತ್ ಭೂಮಿ ರೆಡಿ ಆಗೋದನ್ನೇ ನೋಡ್ಕೊಂಡು ಹಾಗೆ ಮೈ ಮರ್ತು ನಿಂತಿರ್ತಾನೆ. ಭೂಮಿ ರೆಡಿಯಾಗಿ ನೀನು ರೂಮಿಂದ ಆಚೆಗೆ ಹೋಗ್ಬೇಕು ಅನ್ನಷ್ಟರಲ್ಲಿ ಅಪ್ಸರೆ ಅಂತ ಅಜಿತ್ ಕರಿತಾನೆ. ಅಜಿತ್ ನನ್ನನ್ನ ಅಪ್ಸರೆ ಅಂತ ಕರೆದ್ನಲ್ಲ ಅಂದ ಖುಷಿಲಿ ಭೂಮಿ ನನ್ಗೇನು ಸರಿಯಾಗಿ ಕೇಳಿಸ್ಲಿಲ್ಲ, ಇನ್ನೊಂದ್ಸರಿ ಹೇಳಿ ಅಂತ ಕೇಳ್ತಾಳೆ. ಆಗ ಮತ್ತೆ ಇನ್ನೊಂದ್ಸಲಿ ಅಜಿತ್ ಅಪ್ಸರೆ ಅಂತ ಕರೀತಾನೆ. ಅದನ್ನ ಕೇಳಿ ಭೂಮಿಗೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಗಿಯುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.